ಅದು ಹಲವು ನದಿಗಳ ಒಡಲಲ್ಲಿರೋ ಜಿಲ್ಲೆ. ಹಚ್ಚ ಹಸಿರಿನ ಕಾಡು, ಮರ, ಗಿಡ, ಜಲಪಾತವೇ ಅಲ್ಲಿನ ಸೌಂದರ್ಯ. ಅಲ್ಲಿನ ಪ್ರಕೃತಿ ಸೌಂದರ್ಯವೇ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು. ಆದರೆ ಅದೇ ಜಿಲ್ಲೆಯಲ್ಲೀಗ ಹಸಿರು ಮಾಯವಾಗಿದ್ದು ಜಾನುವಾರುಗಳ ಮೂಕ ರೋಧನೆ ಮುಗಿಲು ಮುಟ್ಟಿದೆ. ಭೂಮಿ ಬರಡಾಗಿದೆ. ಎಷ್ಟು ಹುಡುಕಿದ್ರೂ ನೆಲದಲ್ಲಿ ಹಸಿರು ಸಿಗ್ತಿಲ್ಲ. ಕುಡಿಯೋಕೆ ತೊಟ್ಟು ನೀರು ಸಿಗ್ತಿಲ್ಲ. ನೆತ್ತಿ ಮೇಲಿನ ಸೂರ್ಯ ಸುಡ್ತಿದ್ದಾನೆ. ಮಳೆರಾಯ ಮುನಿಸ್ಕೊಂಡಿದ್ದಾನೆ. ಹೊಟ್ಟೆ ಹಸಿವು ತಾಳಲಾರದೆ ಜಾನುವಾರುಗಳು ಆಕಾಶದತ್ತ ಮುಖ ಮಾಡಿವೆ. ಅಂದ್ಹಾಗೆ ಶರಾವತಿ, ಕುಮುದ್ವತಿ ಹಾಗೂ ತುಂಗಾಭದ್ರಾ ನದಿಗಳನ್ನ ಹೊಂದಿರೋ ಶಿವಮೊಗ್ಗ ತಾಲೂಕಿನಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸಕಾಲದಲ್ಲಿ ಮಳೆಯಾಗದೇ ಇರೋದ್ರಿಂದ ಕುಮ್ಮನಾಳ ಗ್ರಾಮದ ಕೆರೆ, ಬಾವಿಗಳೆಲ್ಲ ಬತ್ತಿ ಹೋಗಿವೆ. ಎಷ್ಟೇ ಆಳದಲ್ಲಿ ಬೋರ್ವೆಲ್ ಕೊರೆಸಿದ್ರೂ ಹನಿ ನೀರು ಸಿಗ್ತಿಲ್ಲ. ಹೀಗಾಗಿ ಕುಡಿಯೋ ನೀರಿಲ್ಲದೆ ಜಾನುವಾರುಗಳ ಮೂಕ ರೋದನ ಹೇಳತೀರದಾಗಿದೆ. ನಾವಿರ್ತಕ್ಕಂಥ ಏರಿಯಾದಲ್ಲಿ ಯಾವ ಏರಿಯಾದಲ್ಲೂ ಕೆರೆಗಳಲ್ಲಿ ನೀರಿಲ್ಲ. ಪಾಪ ದನಕರುಗಳು ಆ ಗಿಡಕ್ಕೆ ಹೋಗಿ ಅಲ್ಲಿ ಎಲ್ಲೂ ನೀರು ಇಲ್ಲದೆ ಇರೋದಕ್ಕೆ ಮನೆಗೆ ಬಂದು ಇಲ್ಲೂ ಸಹ ನೀರಿಲ್ಲ, ಮನುಷ್ಯರಿಗೆ ಕುಡಿಯೋಕ್ಕಿಲ್ಲ ಅಂದರೆ ದನಕರುಗಳಿಗೆ ನೀರಿಲ್ಲದೆ ಇರೋದ್ರಿಂದ ಎಷ್ಟೋ ಜನಗಳು ತಮ್ಮ ದನಕರುಗಳನ್ನು ಮಾರ್ತಾ ಇದ್ದಾರೆ. ದಯಮಾಡಿ ಇದು ವಿಕೋಪಕ್ಕೆ ಹೋಗ್ತಾ ಇದೆ. ಇನ್ನೂ 2 ತಿಂಗಳು ಇದೇ ರೀತಿ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ಯೋಚನೆ ಮಾಡೋ ಪರಿಸ್ಥಿತಿಗಿದೆ. ಇನ್ನು ಕಿಲೋಮೀಟರ್ ಗಟ್ಟಲೆ ಹೋಗಿ ಜನ ಕುಡಿಯೋ ನೀರಿಗಾಗಿ ಅಲಿಯುತ್ತಿದ್ದಾರೆ. ಶಾಲೆಗೆ ಹೋಗದೆ ಮಕ್ಕಳು ಸೈಕಲ್ ಹಿಡಿದು ನೀರಿಗಾಗಿ ಭೂಮಿಯುದ್ದಕ್ಕೂ ತಿರುಗುತ್ತಿದ್ದಾರೆ. ಈ ಕುರಿತು ಈಗಾಗಲೇ ಗ್ರಾಮೀಣ ಪ್ರದೇಶದ ಶಾಸಕಿ ಶಾರದಾ ಪೂರ್ವ ನಾಯಕ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕಾಗೋಡು ತಿಮ್ಮಪ್ಪ ಅವರ ಗಮನಕ್ಕೆ ತರಲಾಗಿದೆ. ಆದರೂ ಯಾರು ಕ್ಯಾರೆ ಅಂತಿಲ್ಲ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಕುಡಿಯೋ ನೀರಿಂದು ಸಿಕ್ಕಾಪಟ್ಟೆ ಸಮಸ್ಯೆ ಐತೆ. ಜೊತೆಗೆ ನಮ್ಮಲ್ಲಿ ಊರು ಸುತ್ತ ಸುಮಾರು 8-10 ಬೋರ್ ಇದ್ದಾವೆ. 400ರಿಂದ 500 ಅಡಿ ಆಳ ಇದೆ. ಆದರೂ ಕೂಡ ಅದರಲ್ಲಿ ನೀರಿಲ್ಲ. ನಮಗೆ ಸರ್ಕಾರ ಆದಷ್ಟು ಕುಡಿಯೋಕ್ಕೆ ನೀರನ್ನು ದೊರಕಿಸ್ಕೊಟ್ರೆ ಭಾಳ ಉಪಯೋಗ ಆಗುತ್ತೆ. ಸುಮಾರು ಕಮ್ಮಿ ಅಂದರೆ ಒಂದು 6,000-7,000 ಜಾನುವಾರುಗಳಿದ್ದಾವೆ. ಸುಮಾರು 8ರಿಂದ 10,000 ಜನಸಂಖ್ಯೆ ಇದೆ. ಈ ಒಂದು ದೊಡ್ಡ ಗ್ರಾಮಕ್ಕೆ ನೀರಿಲ್ಲ ಅಂಥೇಳಿ ಇಡೀ ಹೆಣ್ಮಕ್ಳೆಲ್ಲ ಪರದಾಡ್ತಾ ಇದ್ದಾರೆ ಸರ್. ಒಟ್ನಲ್ಲಿ ಶರಾವತಿ, ತುಂಗೆಯ ಒಡಲಲ್ಲಿರೋ ಶಿವಮೊಗ್ಗದಲ್ಲಿ ಭೀಕರ ಬರಗಾಲ ತಾಂಡವ ಆಡ್ತಿದೆ. ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಕೂಡಲೇ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕುಡಿಯೋ ನೀರು ಹಾಗೂ ಮೇವಿನ ವ್ಯವಸ್ಥೆ ಮಾಡಲು ಮುಂದಾಗಬೇಕಿದೆ. ಬಸವರಾಜ್, ಟಿವಿ9 ಶಿವಮೊಗ್ಗ.